ಯುಗಾದಿಯ ಚೈತನ್ಯ ಮತ್ತು ಕರ್ನಾಟಕದ ಶ್ರೀಮಂತ ಪಾಕಶಾಲೆ ಪರಂಪರೆಯನ್ನು ಆಚರಿಸುವ ಎಂಟಿಆರ್ ಬೆಂಗಳೂರಿನ ಸಹಕಾರ ನಗರ ಮೈದಾನದಲ್ಲಿ ಒಂದು ದಿನದ ಆಹಾರ ಉತ್ಸವ ಎಂಟಿಆರ್ ಕರುನಾಡು ಸ್ವಾದ ಯುಗಾದಿ ವಿಶೇಷ ಆವೃತ್ತಿಯನ್ನು ಯಶಸ್ವಿಯಾಗಿ ಆಯೋಜಿಸಿತ್ತು. ಕರ್ನಾಟಕ ಸರ್ಕಾರದ ಕಂದಾಯ ಸಚಿವ ಶ್ರೀಕೃಷ್ಣ ಬೈರೇಗೌಡ ಅವರ ತಂಡದ ಸಹಭಾಗಿತ್ವದಲ್ಲಿ ಆಯೋಜಿಸಲಾದ ಈ ಉತ್ಸವವು ಆಹಾರ ಪ್ರಿಯರು, ಕುಟುಂಬಗಳು ಮತ್ತು ಸಾಂಸ್ಕೃತಿಕ ಉತ್ಸಾಹಿಗಳನ್ನು ರಾಜ್ಯದ ವೈವಿಧ್ಯಮಯ ಆಹಾರ ಸಂಪ್ರದಾಯಗಳ ಮೂಲಕ ತಲ್ಲೀನಗೊಳಿಸುವ ಒಂದು ಪ್ರಯಾಣಕ್ಕಾಗಿ ಒಟ್ಟುಗೂಡಿಸಿತು. ಹಿಂದೂ ಸಂಪ್ರದಾಯದಲ್ಲಿ ಹೊಸ ವರ್ಷ ಸ್ವಾಗತಿಸುವ ಯುಗಾದಿಯ ಶುಭ ಹಬ್ಬವನ್ನು ಗುರುತಿಸಲು ಆಯೋಜಿಸಲಾದ ಎಂಟಿಆರ್ ಕರುನಾಡು ಸ್ವಾದ ಉತ್ಸವದಲ್ಲಿ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಮತ್ತು ಕೊಡಗಿನಾದ್ಯಂತ 40ಕ್ಕಿಂತ ಹೆಚ್ಚಿನ ಅಧಿಕೃತ ಪ್ರಾದೇಶಿಕ ಭಕ್ಷ್ಯಗಳು ಮತ್ತು ಸಾಂಪ್ರದಾಯಿಕ ಸಿಹಿ ತಿನಿಸುಗಳನ್ನು ಪ್ರದರ್ಶಿಸಲಾಯಿತು. ಹಾಯ್, ನನ್ನ ಹೆಸರು ದೀಪ್ತಿ ಅಂತ. ಕೆಂಪಾಪುರ ಹೆಬ್ಬಾಳದಿಂದ ಬಂದಿರೋದು. ಫುಡ್ ತುಂಬ ಚೆನ್ನಾಗಿದೆ. ಮತ್ತು ಈವೆಂಟು ಲಾಸ್ಟ್ ಇಯರು ಆರ್ಗನೈಸ್ ಆಗಿತ್ತು. ಸೇಮ್ ಅದೇ ಥರನೇ ಆರ್ಗನೈಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಸೊ ಥ್ಯಾಂಕ್ ಯು ಕೃಷ್ಣ ಬೈರೇಗೌಡ ಸರ್, ಮೀನಾಕ್ಷಿ ಮ್ಯಾಮ್, and we look forward for the same thing. So my name is Rashi. I work for MTR Foods, and this is our entire range of sweets. That's Mysore Pak, that's the Harwar Peda, this is Besan Laddu, this is Coffee Mysore Pak, and that's Coconut Barfi. So all of that along with Olige and Godi Hugi we've put on the platter for all the consumers to eat. ಈ ಉತ್ಸವವು ಕರ್ನಾಟಕದ ಪಾಕ ಪದ್ಧತಿಯ ಮೂಲ ಬೇರುಗಳನ್ನು ಉತ್ತರದ ದಿಟ್ಟ ಮತ್ತು ದಕ್ಷಿಣದ ಹಳ್ಳಿಗಾಡಿನ ಸುವಾಸನೆಗಳಿಂದ ಸಂಸ್ಕರಿಸಿದ ಶ್ರೀಮಂತ ಕೊಡುಗೆಗಳು ಮತ್ತು ಕೊಡಗಿನ ವಿಶಿಷ್ಟ ಅಭಿರುಚಿಗಳನ್ನು ಮರುಶೋಧಿಸುವ ಒಂದು ರೋಮಾಂಚಕಾರಿ ವೇದಿಕೆಯಾಗಿ ಕಾರ್ಯನಿರ್ವಹಿಸಿತು. ಎಂಟಿಆರ್ನ ಪ್ರಸಿದ್ಧ ರವಾ ಇಡ್ಲಿ ಮತ್ತು ಮಸಾಲೆ ದೋಸೆ ಸೇರಿದಂತೆ ಅದರ ಜನಪ್ರಿಯ ವೈವಿಧ್ಯಮಯ ಆಹಾರಗಳು ಕರ್ನಾಟಕದ ಆಹಾರ ಪರಂಪರೆಯೊಂದಿಗೆ ಬ್ರಾಂಡ್ ಹೊಂದಿರುವ ಆಳವಾದ ಸಂಪರ್ಕವನ್ನು ಬಲಪಡಿಸಿದ್ವು. ಈ ಉತ್ಸವವು ಉತ್ಸಾಹಭರಿತ ಸಮುದಾಯ ಆಧಾರಿತ ವಾತಾವರಣ ಸೃಷ್ಟಿಸಿತು. ಅಲ್ಲಿ ಪ್ರಾಚೀನ ಪಾಕವಿಧಾನಗಳು, ಸಾಂಸ್ಕೃತಿಕ ನಿರೂಪಣೆಗಳು ಮತ್ತು ಹಬ್ಬದ ಆಚರಣೆಗಳು ಸರಾಗವಾಗಿ ಸಮ್ಮಿಲನಗೊಂಡವು. ಸೊ ಇವತ್ತು ಇಲ್ಲಿ ಕೃಷ್ಣೇಗೌಡರ ಒಂದು ಕ್ಷೇತ್ರದಲ್ಲಿ ಯುಗಾದಿ ವಸಂತ ಸಂಭ್ರಮ ನಡೀತಾ ಇದೆ. ಅವರ ಒಂದು ಸಹಭಾಗಿತ್ವದಲ್ಲಿ MTR ಜೊತೆಗೂಡಿ ಕರುನಾಡು ಸ್ವಾದ ಯುಗಾದಿ ಸ್ಪೆಷಲ್ನ ನಾವು ಮಾಡ್ಕೊಂಡಿದ್ದೀವಿ. ಈ ವಿಶೇಷ ತುಂಬಾ ಪದಾರ್ಥಗಳಿದೆ. ಸುಮಾರು ಇವತ್ತಿಗೆ ನೀವು ಆಲ್ಮೋಸ್ಟ್ 90 ರಿಂದ 92 ವಿಶೇಷ ಐಟಮ್ಗಳು ಇದೆ, ಎಲ್ಲ ಸೇರಿ.